ಯಾವುದ್ಯಾವುದೋ ವಿಡಿಯೋ ವೈರಲ್ ಆಗುತ್ತೆ ಯೂಟ್ಯೂಬಲ್ಲಿ. ಅಂಥದ್ರಲ್ಲಿ ಈ ಒಂದು ವಿಡಿಯೋ ಯೂಟ್ಯೂಬಲ್ಲಿ ವೈರಲ್ ಆಗಿಲ್ಲ ಅಂತಂದರೆ ಯೂಟ್ಯೂಬ್ ಆಲ್ಗೊರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಜನ ಯಾವ ರೀತಿ ವಿಡಿಯೋನ ನೋಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವತ್ತು ಈ ವಿಡಿಯೋದಲ್ಲಿ ನಾನು ಎಲ್ಲ ನಾರ್ಮಲ್ ವ್ಲಾಗ್ಸ್ಗಿಂತ ಇದೊಂದು ಯೂನಿಕ್ ವ್ಲಾಗ್. ಬಿಕಾಸ್ ಈ ಒಂದು ವ್ಲಾಗ್ನಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂಥ ಸ್ವಿಗ್ಗಿ, ಝೊಮ್ಯಾಟೊ ಯಾವ ರೀತಿ ಮಾಡ್ತಾರೆ, ಅಥವಾ ಝೆಪ್ಟೋ, ಬ್ಲಿಂಕಿಟ್ ಈ ಒಂದು ಡೆಲಿವರಿ ಆ್ಯಪ್ಸ್ನಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರ ಕಷ್ಟ ಏನು ಅಂತ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಪಾರ್ಟ್ ಟೈಮ್ ಕೆಲಸ ತುಂಬ ಮಾಡ್ತಾರೆ ಸಾಕಷ್ಟು ಜನ. ನಾವೇನು ಕೆಲಸ ಮಾಡ್ತೀವಿ ದಿನನಿತ್ಯ, ಫ್ರೀ ಟೈಮಲ್ಲಿ ಇದ್ದಾಗ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಯಾಕೆ ಈ ಡೆಲಿವರಿ ಆ್ಯಪ್ಸ್ ಮಾಡ್ತಾರಲ್ಲ ಅದೊಂದು ಮಾಡಬಾರ್ದು ಅಂತ ಅನಿಸ್ತು. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀವಿ. ಇದು ಮಾಡುವಾಗ ನಮಗೆ ಗೊತ್ತಾಗಿದ್ದು ಎಷ್ಟು ಕಷ್ಟಪಡ್ತಾರೆ, ಅಷ್ಟು ಸುಲಭ ಅಲ್ಲ ಇದು ಮಾಡೋದು. ನಾವು ಮಾಡುವಾಗ ತುಂಬ ಅಂದರೆ ತುಂಬ ಮಳೆ ಬಂದು ಆಗ್ತಾನೆ ನಿಂತಿತ್ತು ನೋಡಿ. ರೋಡೆಲ್ಲ ಮಳೆ ಬಂದು ಆಲ್ಮೋಸ್ಟ್ ಒದ್ದೆ ಆಗಿದೆ. ಈಗೀಗ ಸ್ವಲ್ಪ ಒಣಗಕ್ಕೆ ಸ್ಟಾರ್ಟ್ ಆಗಿದೆ, ಮಳೆ ಬಂದಿದೆ. ಆ ಮಳೆನಲ್ಲೂ ಮಳೆ ಬರೋವಾಗೂ ತುಂಬ ಜನ ರ್ಯಾಪಿಡೋದವರೆಲ್ಲ ಓಡಾಡ್ತಿದ್ರು. ಮಳೆ, ಗಾಳಿ, ಚಳಿ ಇದೆಲ್ಲನೂ ನೋಡ್ದಿರ ಓಡಾಡ್ತಿದ್ರು. ಸಾಕಷ್ಟು ಕಷ್ಟ ಇದೆ ಈ ಕೆಲಸ. ಸೊ ನಮಗೆ ಫಸ್ಟ್ ಆರ್ಡರು ಬಂದುಬಿಟ್ಟು ನಾವು ಕಲೆಕ್ಟ್ ಮಾಡಿದ್ದೀವಿ. ಕಲೆಕ್ಟ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಮಳೆ, ಚಳಿ ತುಂಬ ಇತ್ತು ಆ್ಯಂಡ್ ಟ್ರಾಫಿಕ್ನು ಅಷ್ಟೇ ಆಲ್ಮೋಸ್ಟು ಇತ್ತು, ಸಿಗ್ನಲ್ಗಳೆಲ್ಲ ಇತ್ತು. ಅದರಲ್ಲಿ ಟೈಮ್ ಲಿಮಿಟ್ ಇರುತ್ತೆ. ಈ ಒಂದು ಟೈಮಲ್ಲೇ ಟೈಮ್ ಆಗೋಕ್ಕೂ ಮುಂಚೆನೇ ನೀವು ಫುಡ್ ಡೆಲಿವರಿ ಮಾಡಬೇಕು ಅಂತ ಇರುತ್ತೆ. ಹಾಗಾಗಿ ನಾವು ಆ ಟೈಮ್ ನೋಡಿಕೊಂಡು ನಾವು ಆಲ್ಮೋಸ್ಟ್ ಬೇಗ ಲೊಕೇಶನ್ಗೆ ಹೋಗ್ತಾಯಿದ್ವಿ. ಈ ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಒಂದು 10 ನಿಮಿಷ 15 ನಿಮಿಷದೊಳಗಡೆ ಅಂತ ಒಂದಿದ್ದರೆ ನೀವು ಅದರಲ್ಲಿ ಮುಂಚೆನೇ ನೀವು ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕಸ್ಟಮರ್ಸ್ ಎಲ್ಲ ಕಂಪ್ಲೇಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇನ್ನು ಡೆಲಿವರಿ ಆಗಿಲ್ಲ ಅಂತ. ಅವ್ರ ಪ್ರಕಾರ ಅವ್ರು ಕರೆಕ್ಟ್ ಇಷ್ಟು ಲಿಮಿಟಲ್ಲಿ ಡೆಲಿವರಿ ಮಾಡಬೇಕು ಅಂತ ಆ್ಯಪ್ ಹೇಳಿರುತ್ತೆ, ನಾವು ಮಾಡಬೇಕು. ಬಟ್ ಇಲ್ಲಿ ಸಿಗ್ನಲ್ಸ್ ಎಲ್ಲ ಇರುತ್ತೆ ನೋಡಿ. ಟ್ರಾಫಿಕ್ ನೋಡಿ ಹೇಗಿದೆ ಅಂತ ರೈಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ತುಂಬ ವೆಹಿಕಲ್ಸು. ಈ ಸಿಗ್ನಲ್ಸು, ಈ ಟ್ರಾಫಿಕ್ಕು ಇದನ್ನೆಲ್ಲ ನೋಡಿಕೊಂಡು ಮಳೆ ಸಡನ್ನಾಗಿ ಬಂದುಬಿಡುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಮಾಡುವಷ್ಟರಲ್ಲಿ ತುಂಬ ಅಂದರೆ ತುಂಬ ಕಷ್ಟ. ಕರೆಕ್ಟು, ಇದೊಂದೇ ಕಷ್ಟ ಅಂತಲ್ಲ, ತುಂಬ ಸಾಕಷ್ಟು ಕೆಲಸಗಳು ಅದರದ್ದೇ ಆದಂತಹ ಕಷ್ಟಗಳಿವೆ. ಆದರೆ ಜನ ನಡೆಸ್ಕೊಳ್ಳೋ ರೀತಿ ಇದೆಯಲ್ಲ, ಈ ಒಂದು ಕೆಲಸ ಮಾಡೋವಾಗ ಏನೋ ಯಾವುದೋ ನೋಡಿ, ಇಲ್ಲಿ ನೋಡಿ ಹ್ಯಾಂಡಿಕ್ಯಾಪ್ ಆಗಿದ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ. ಮುಂದೆಗಡೆ ನೋಡಿ ಹ್ಯಾಂಡಿಕ್ಯಾಪು, ಅವ್ರೂ ಡೆಲಿವರಿ ಮಾಡ್ತಿದ್ದಾರೆ. ಈ ರೀತಿ ಇರೋರು ಡೆಲಿವರಿ ಮಾಡ್ತಿದ್ದಾರೆ ಕಷ್ಟಪಟ್ಟು ನೋಡಿ. ಇವಾಗ 9 ನಿಮಿಷ ಇದೆ, ಇನ್ನು 9 ನಿಮಿಷದೊಳಗಡೆ ನಾವು ಈ ಲೊಕೇಶನ್ ರೀಚ್ ಆಗಬೇಕು. ನಾನು ತೋರಿಸ್ತಿದ್ದೀನಿ, ಯಾಕಂತಂದರೆ ಸಮಯ ಕೊಟ್ಟಿರ್ತಾರೆ, ಇಷ್ಟು ಸಮಯದಲ್ಲಿ ಹೋಗಬೇಕು ಅಂತ. ಈ ಟ್ರಾಫಿಕ್ ಇದೆಲ್ಲನೂ ದಾಟ್ಕೊಂಡು ಹೋಗ್ತೀವಿ. ಹೋದರೆ ಅಲ್ಲಿ ಕಂಪ್ಲೇಂಟ್ಸ್ ಎಲ್ಲ ರೇಸ್ ಆಗಿರುತ್ತೆ, ಲೇಟು ಫುಡ್ ಡೆಲಿವರಿ ಅಂತ. ತುಂಬ ಜನ ಆ ಟೈಮ್ ಒಳಗಡೆ ಮಾಡಬೇಕು ಅಂತ ಅರ್ಜೆಂಟ್ ಮಾಡ್ಕೋತಾರೆ, ಅವಾಗೆಲ್ಲ ಬೀಳೋದೆಲ್ಲ ಆಗುತ್ತೆ. ಆದರೆ ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಜನ ನಡೆಸ್ಕೊಳ್ಳೋ ರೀತಿ. ಲೊಕೇಶನ್ ರೀಚ್ ಆಗಿರ್ತೀವಿ, ಬಂದಿರಲ್ಲ, ಕಾಲ್ ಮಾಡಿದ್ರು ಟಕ್ ಅಂತ ಎತ್ತಲ್ಲ. ಅವ್ರು ಆರ್ಡರ್ ಮಾಡಿರೋದು ಅವ್ರಿಗೆ ಗೊತ್ತಿರುತ್ತಲ್ಲ ನೋಡಿ. ಇದು 4th ಫ್ಲೋರಿಂದ ಆರ್ಡರ್ ಮಾಡಿದ್ದು, ಅವ್ರು ಬ್ಯಾಗ್ ಬಿಟ್ಟು ಮೇಲ್ಗಡೆ ಎತ್ಕೊಂಡ್ರು. ಸೊ ನೆಕ್ಸ್ಟ್ ಆರ್ಡರ್ ನೋಡಿ, ನೆಕ್ಸ್ಟ್ ಆರ್ಡರ್ ತೊಗೊಳಕ್ಕೆ ಈಗ ನೋಡ್ತಾಯಿದ್ದೀವಿ. ಸಿಗೋದು ನೋಡಿ 50 ರೂಪಾಯಿ, 60 ರೂಪಾಯಿ, ಒಂದೊಂದು ಆರ್ಡರ್ ಅಂತೂ 30 ರೂಪಾಯಿ. ಅದು ಡಿಸ್ಟೆನ್ಸ್ ಮೇಲೆ ಹೋಗುತ್ತೆ, ಡಿಸ್ಟೆನ್ಸ್ ಮೇಲೆ ಪ್ರೈಸಸ್ ಚೇಂಜ್ ಆಗುತ್ತೆ. ಹತ್ತಿರ ಇದ್ದರೆ ಒಂದು ಪ್ರೈಸು, ದೂರ ಅಂದರೆ ಒಂದು ಪ್ರೈಸು. ಒಂದು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಲೊಕೇಶನ್ ಈಗ 1 ನಿಮಿಷದಲ್ಲಿ ಇದೆ ಅಂತ ತೋರಿಸ್ತಾ ಇತ್ತು, ಆದರೆ ಇದು 1 ನಿಮಿಷದಲ್ಲಿ ಇರಲಿಲ್ಲ. ನಾವೇನು 1 ನಿಮಿಷ ಅಂದ್ಕೊಂಡು ಹತ್ರ ಹೋದ್ವಿ ಆ ಲೊಕೇಶನ್ಗೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಆ ಲೊಕೇಶನಲ್ಲಿ ಇರಲೇ ಇಲ್ಲ. ಅಲ್ಲಿ ನೆಕ್ಸ್ಟ್ ಆರ್ಡರ್ ಬಿದ್ದಿದ್ದು ಬರ್ಗರ್ ಕಿಂಗ್ ಈ ಲೊಕೇಶನಲ್ಲಿ ಇದೆ ಅಂತ ತೋರಿಸ್ತಿತ್ತು ನೋಡಿ. ಇಲ್ಲಿ ನೋಡಿದ್ರೆ ಇಲ್ಲಿ ಮೇನ್ ರೋಡು, ಇಲ್ಲಿ ಏನೂ ಇಲ್ಲ. ಅದಕ್ಕೆ ಪುನಃ ನಾವು ಆ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ. ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ಈ ರೀತಿ ಎಲ್ಲ ಲೇಟ್ ಆಗಿಬಿಡುತ್ತೆ, ಲೊಕೇಶನ್ ರಾಂಗ್ ತೋರಿಸ್ಬಿಡುತ್ತೆ. ಎಲ್ಲೋ ಒಂದು ಸಲ ಈ ರೀತಿ ಆಗುತ್ತೆ. ಆ ಲೊಕೇಶನ್ಗೆ ಹೋದಿ, ಅಲ್ಲಿ ನೋಡಿದ್ರೆ ಲೊಕೇಶನ್ ಇಲ್ಲ, ಅಲ್ಲಿ ಟೈಮ್ ವೇಸ್ಟ್ ಆಯಿತು. ಪುನಃ ನೀವು ಹಾಕ್ಕೊಂಡು ಹೋಗುವಷ್ಟರಲ್ಲಿ ನೆಕ್ಸ್ಟ್ ಲೊಕೇಶನ್ ರೀಚ್ ಆಗ್ತಾಯಿದ್ವಿ. ಬರ್ಗರ್ ಕಿಂಗ್ ಆರ್ಡರ್ ಮಾಡಿದ್ದಾರೆ, ಇಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ತುಂಬ ಈ ರೀತಿ ರೀಸನ್ಸಿಂದನೂ ಲೇಟ್ ಆಗುತ್ತೆ. ಆ್ಯಂಡ್ ಹೇಳಿದ್ದು ಹೋಗಿ ಲೊಕೇಶನ್ ರೀಚ್ ಆದಮೇಲೆ ಫುಡ್ ಡೆಲಿವರ್ ಮಾಡೋಕ್ಕೆ ಕಾಲ್ ಮಾಡಿದ ತಕ್ಷಣ ಅವ್ರು ಬರೋದು ಇಲ್ಲ. ಆರ್ಡರ್ ಮಾಡಿರೋರು ಗೊತ್ತಿರುತ್ತಲ್ವ, ಟ್ರ್ಯಾಕ್ ಮಾಡ್ತಿರ್ತಾರೆ ಇನ್ನೇನು ಬರ್ತಾಯಿದ್ದಾರೆ ಅಂತ. ಅಟ್ಲೀಸ್ಟ್ ಫೋನ್ ಪಕ್ಕದಲ್ಲೇ ಇಟ್ಕೋಬೇಕಲ್ವಾ, ಕಾಲ್ ಮಾಡಿದ ತಕ್ಷಣ ಎತ್ಬಿಟ್ಟು ಆನ್ಸರ್ ಮಾಡಬೇಕಲ್ವಾ, ಅದು ಮಾಡಲ್ಲ. ಹೋಗಲಿ ಅವ್ರ ಫ್ಲೋರ್ಗೆ ಹೋಗಿ ಕೊಡೋಣ ಅಂದರೆ 4ನೇ ಫ್ಲೋರ್, 5ನೇ ಫ್ಲೋರ್, ಈಗೆಲ್ಲ ಅಪಾರ್ಟ್ಮೆಂಟೇ ಬಿಡಿ. 10ನೇ ಫ್ಲೋರ್, 9ನೇ ಫ್ಲೋರ್ ಆ ಥರ ಆರ್ಡರ್ಸು ತುಂಬ ಬರ್ತಾಯಿದೆ. 10ನೇ ಫ್ಲೋರ್, 11ನೇ ಫ್ಲೋರಲ್ಲೆಲ್ಲ ಇರ್ತಾರೆ. ಅಲ್ಲಿಗೆ ಅಪಾರ್ಟ್ಮೆಂಟ್ ಆ ಗೇಟ್ ಹತ್ರ ಹೋಗಿ ಒಳಗಡೆ ಹೋಗೋ ಅಷ್ಟರಲ್ಲೇ ನಡ್ಕೊಂಡು ಒಳಗಡೆ ಗಾಡಿ ಎಲ್ಲ ಬಿಡಲ್ಲ.
ಅದರಲ್ಲೂ ಡೆಲಿವರಿ ಮಾಡೋಕ್ಕೆ ಬರ್ತಾಯಿದ್ದೀವಿ ಅಂದರೆ ಬಿಡೋದೇ ಇಲ್ಲ. ಸೊ ಒಳಗಡೆಯಿಂದ ಹೋಗಬೇಕು, ಗೇಟ್ ಒಳಗಡೆಯಿಂದ ಅವ್ರ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಬ್ಲಾಕ್ಸ್ ಏನಿರುತ್ತೆ ಅಲ್ಲಿಗೆ ಹೋಗೋಕೆ 5 ನಿಮಿಷ 6 ನಿಮಿಷ ಆ ಥರ ಎಲ್ಲ ಇರುತ್ತೆ. ನೋಡಿ ಬರ್ಗರ್ ಕಿಂಗ್ ರೀಚ್ ಆಗಿದ್ದೀವಿ, ಈಗ ತೊಗೊಳ್ತಾ ಇದ್ದೀವಿ. ಟೇಕ್ ಅವೇ ಅಂತೇನಿದೆ ಅಲ್ಲಿ ಫುಡ್ ಕಲೆಕ್ಟ್ ಮಾಡಬೇಕು, ಅಲ್ಲಿ ಫುಡ್ ಕಲೆಕ್ಟ್ ಮಾಡ್ಕೋಬೇಕು. ಹೋಗಿದ ತಕ್ಷಣ ಕೊಡೋಲ್ಲ, ವೆಯ್ಟಿಂಗ್ ಇರುತ್ತೆ. ಅಲ್ಲೇ ಒಂದು 10 ನಿಮಿಷ 5 ನಿಮಿಷ 15 ನಿಮಿಷ ಈ ರೀತಿ ಒಬ್ಬೊಬ್ಬರು ಕಾಯಿಸ್ತಾರೆ, ಒಬ್ಬೊಬ್ರು 30 ನಿಮಿಷ ಎಲ್ಲ ಕಾಯಿಸ್ತಾರೆ. ಈಗ ತೊಗೊಂಡು ಹೋಗ್ತಾಯಿದ್ದೀವಿ ನೆಕ್ಸ್ಟ್ ಲೊಕೇಶನ್ಗೆ ಫುಡ್ ಕೊಡೋದಕ್ಕೆ. ನೆಕ್ಸ್ಟ್ ಲೊಕೇಶನು ಇಲ್ಲಿಂದ ಒಂದು 10 ನಿಮಿಷ ದೂರದಲ್ಲಿತ್ತು, ಅದನ್ನು ಕೊಡೋದಕ್ಕೆ ಹೋಗ್ತಾಯಿದ್ದೀವಿ. ಅದೇ ಕಾಲ್ ಮಾಡಿದ ತಕ್ಷಣ ಕಾಲ್ ಎತ್ತಲ್ಲ ಫುಡ್ ಆರ್ಡರ್ ಮಾಡಿರೋರು. ಅವ್ರ ಮನೆಗೇ ಡೋರ್ ಸ್ಟೆಪ್ಗೆ ಹೋಗ್ಬೇಕಾಗಿರುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಿರುತ್ತೆ 10ನೇ ಫ್ಲೋರು 5ನೇ ಫ್ಲೋರ್ ಈ ರೀತಿ. ಆ ಬಿಲ್ಡಿಂಗ್ ಬ್ಲಾಕ್ ಮೇನ್ ಗೇಟಿಂದ ಒಳಗಡೆ ಹೋಗೋಕ್ಕೆ 2 ವೀಲರಲ್ಲಿ ಏನು ಡೆಲಿವರಿ ಬಾಯ್ಸ್ ಇರ್ತೀವಿ ಅಥವಾ ಗರ್ಲ್ಸ್ ಇರ್ತಾರೆ, ಅವ್ರನ್ನೆಲ್ಲ ಬಿಡಲ್ಲ ಒಳಗಡೆಗೆ, ಎಲ್ಲರೂ ಬಿಡಲ್ಲ. ಒಳಗಡೆ ನಡ್ಕೊಂಡು ಹೋಗಿ ಆ ಲಿಫ್ಟಲ್ಲಿ ಹೋಗಿ ಅಲ್ಲಿ ಕೊಟ್ಟು ಬರೋ ಅಷ್ಟಲಾಗುತ್ತೆ. ಇನ್ನೂ ಒಂದೊಂದು ಕಡೆ ಏನೇ ಲಿಫ್ಟೇ ಇರಲ್ಲ. ಈ ಮಾಮೂಲಿ ಬಿಲ್ಡಿಂಗ್ಸ್ ಇರುತ್ತೆ ನೋಡಿ, 4ನೇ ಫ್ಲೋರ್ 5ನೇ ಫ್ಲೋರಲ್ಲ ಸ್ಟೇರ್ಸ್ ಹತ್ಕೊಂಡು ಹೋಗಬೇಕು. ಸ್ಟೇರ್ಸ್ ಹತ್ಕೊಂಡು ದಿನಕ್ಕೆ ಒಂದು 4-5 ಮಾಡ್ತಾಯಿದ್ದೀವಿ ಅಂದರೆ ಹತ್ಬಿಟ್ಟು ಕೊಡೋದ್ರಲ್ಲಿ ಏನಿಲ್ಲ. ನಮ್ಗೆ ಕೊಡಬಾರ್ದು ಅಂತೇನಿಲ್ಲ, ಮೆಟ್ಲತ್ತು ಹೋಗಿ ನಾವು ಮಾಡ್ತಿರೋ ಕೆಲಸ ಇದೆ, ಕೊಡಬಹುದು. ಆದರೆ ಆ ಥರ ಎಷ್ಟು ಮನೆಗೆ ಹೋಗಿ ಕೊಡಬೇಕಾಗಿರುತ್ತೆ. ಅದರಲ್ಲೂ ಕಾಲ್ ಪಿಕ್ ಮಾಡಲ್ಲ. ಆ ಫ್ಲೋರ್ಗೆ ಹೋದ್ಮೇಲೆ ಯಾವ ಬಾಗಿಲು ಯಾವ ಮನೆ ಅನ್ನೋದೇ ಗೊತ್ತಾಗಲ್ಲ. ಒಂದು ಫ್ಲೋರಲ್ಲಿ 3-4 ಮನೆ ಇರುತ್ತೆ, ಯಾವ ಬಾಗಿಲು ಅನ್ನೋದೇ ಗೊತ್ತಿರಲ್ಲ, ಫ್ಲೋರ್ ಬರೆದಿರ್ತಾರೆ ಅಷ್ಟೇ. ಈ ರೀತಿ ಎಲ್ಲ ಸಮಸ್ಯೆ ಇರುತ್ತೆ. ಹಾಗೆ ನೋಡಿ ಪ್ಯಾಕೇಜೆಲ್ಲ ಕೊಟ್ಬಿಟ್ಟಿರ್ತಾರೆ, ಲೀಕ್ ಆಗ್ತಾ ಇರುತ್ತೆ. ನೋಡಿ ಬರ್ಗರ್ ಕಿಂಗಲ್ಲಿ ಕೋಕ್ ಇದೆ, ಆಲ್ಮೋಸ್ಟ್ ಲೀಕ್ ಆಗ್ತಿರುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹಿಡ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕಾಗ್ಬಿಟ್ಟಿರುತ್ತೆ. ಎಲ್ಲದಕ್ಕೂ ತುಂಬ ಕಷ್ಟ ಇರುತ್ತೆ ಎಲ್ಲ ಕೆಲಸನೂ. ಈ ಕೆಲಸನೂ ಅಷ್ಟೇ. ನಾನಿವತ್ತು ಈ ಕೆಲಸದ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ. ಈ ರೀತಿ ತುಂಬ ಕೆಲಸಗಳಿದೆ, ಎಲ್ಲ ಕೆಲಸ ಕಷ್ಟ ಇರುತ್ತೆ. ಯಾವುದೇ ಕೆಲಸ ಆಗಿರಲಿ ನೀವು ರೆಸ್ಪೆಕ್ಟ್ ಮಾಡಿ. ಇನ್ನೊಬ್ಬರು ವ್ಯಕ್ತಿ ಏನೋ ಒಂದು ಕೆಲಸ ಮಾಡ್ತಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂದರೆ ರೆಸ್ಪೆಕ್ಟ್ ಮಾಡಿ. ಸ್ಪೆಷಲಿ ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಂದರೆ ಕಾಲ್ ಪಿಕ್ ಮಾಡಿ, ಅಟೆಂಡ್ ಮಾಡಿ, ಟ್ರ್ಯಾಕ್ ಮಾಡಿ. ಅವ್ರು ಇನ್ನೇನು ಬರ್ತಾಯಿದ್ದಾರೆ ಅಂದರೆ ಬಿಲ್ಡಿಂಗಿಂದ ಆಚೆ ಬಂದು ತೋರಿಸಿ, ಅಟ್ಲೀಸ್ಟ್ ನಿಮ್ಮ ಮನೆ ಎಲ್ಲಿದೆ ಅಂತ ಕರೆಕ್ಟಾಗಿ ಆ ಫ್ಲೋರಿಗೆ ಬಂದು ಕೊಡ್ಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ. ನೆಕ್ಸ್ಟ್ ಆರ್ಡರ್ ನೋಡಿ 3.5 ನಿಮಿಷದಲ್ಲಿ ಫುಡ್ ಕಲೆಕ್ಟ್ ಮಾಡ್ಕೊಂಬಿಡ್ಬೇಕು ಅಂತ ಹೇಳಿದ್ದಾರೆ. ಬರೀಟು ಈ 3.5 ನಿಮಿಷದಲ್ಲಿ ಫುಡ್ ರೆಡಿ ಆಗಿಬಿಡುತ್ತೆ, ಅಷ್ಟರಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಫುಡ್ ರೆಡಿ ಆಗೋಕ್ಕೆ 3.5 ನಿಮಿಷ ತೊಗೊಳುತ್ತೆ ಅಂತ ನೋಡಿ ಇದು ತೊಗೊಂಡಿದ್ದೀವಿ. ಸೊ ಎಷ್ಟೊಂದು ಕಷ್ಟ ಈಗಿನ ಕಾಲದಲ್ಲಿ ದುಡಿಯೋದಕ್ಕೆ ತುಂಬ ಕಷ್ಟ. ಹಾಗಾಗಿ ಈ ರೀತಿ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಇದೇನು ಒಂದೊಂದು ಆರ್ಡರ್ ಮೇಲೆ ಬರುವಂಥ ದುಡ್ಡಿದು. ಹಾಗಾಗಿ ನೀವೇ ಆ ಕಷ್ಟ ಮಾಡ್ತಿದ್ರೆ, ಆ ಕೆಲಸ ಮಾಡ್ತಿದ್ರೆ ನಿಮ್ಗೆ ಆ ಕಷ್ಟ ಗೊತ್ತಾಗುತ್ತೆ. ಇಲ್ಲ ಅಂದರೆ ಸುಲಭ, ಅವ್ರಿಗೇನು ರೆಡಿಯಾಗಿರುತ್ತೆ ತಂದು ಕೊಡೋದಷ್ಟೇ ತಾನೇ ಅಂತ ಮಾತಾಡ್ತೀವಿ. ನೀವೇನೇ ಮಾತಾಡಿದ್ರು ಇನ್ನೊಬ್ಬರು ಮಾಡೋ ಕೆಲಸಕ್ಕೆ ಗೌರವ ಕೊಡಿ. ಅದನ್ನು ಬೇರೆ ರೀತಿ ಟ್ರೀಟ್ ಮಾಡಬೇಡಿ ಅವ್ರನ್ನ. ಆನ್ ಟೈಮ್ ಕಾಲ್ ಪಿಕ್ ಮಾಡಿ. ಡೆಲಿವರಿ ಮಾಡ್ತಿದ್ದಾರೆ ಅಂದರೆ ಅವ್ರ ಕಾಲ್ಸ್ನ ಕರೆಕ್ಟ್ ಟೈಮ್ ಪಿಕ್ ಮಾಡಿ. ಏನು ಲೊಕೇಶನ್ ಕೊಟ್ಟಿರ್ತೀರ ಆಚೆ ಬನ್ನಿ, ಮನೆಯಿಂದ ಆಚೆ ಬಂದು ಬಾಗಿಲಿಂದ ಆಚೆ ಬಂದುಬಿಟ್ಟು ಹೇಳಿ, ಕೈ ತೋರಿಸಿ. ಅಟ್ಲೀಸ್ಟ್ ಅವ್ರಿಗೆ ಸುಲಭ ಆಗುತ್ತೆ. ಈ ವೇಲಾದರೂ ಅವ್ರಿಗೆ ಆರ್ಡರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ.